ಸ್ನೇಹಿತನಿಂದ ಥಳಿತ ಮನನೊಂದಂಥ ಯುವತಿ ನೇಣಿಗೆ ಶರಣಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯ ಪುಟ್ಟಪ್ಪನ ಗುಡಿ ಬೀದಿಯಲ್ಲಾಗಿರುವಂಥ ಘಟನೆ ಇದು. ಸ್ನೇಹಿತ ಹೊಡೆದ ಅಂತ ಹೇಳಿ ಮನನೊಂದು ಬೇಸರದಿಂದ ಯುವತಿ ನೇಣಿಗೆ ಶರಣಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯ ಪುಟ್ಟಪ್ಪನ ಗುಡಿ ಬೀದಿಯಲ್ಲಿ ಆಗಿರುವಂಥ ಘಟನೆ ಇದು. ನಡೆದುಕೊಂಡು ಬರ್ತಿದ್ದ ಯುವತಿಗೆ ಬೈಕ್ನಲ್ಲಿ ಬಂದು ಅಡ್ಡಗಟ್ಟಿ ಸ್ನೇಹಿತ ಹಲ್ಲೆ ಮಾಡಿದಾನಂತೆ. ವರ್ಷಿಣಿ ಎಂಬಾಕೆ ಮೇಲೆ ಅರುಣ್ ಅಲಿಯಾಸ್ ಚಾಮಿ ಹಲ್ಲೆ ಮಾಡಿರೋದು. ವರ್ಷಿಣಿ ಮೇಲಿನ ಹಲ್ಲೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೇವನಹಳ್ಳಿ ಠಾಣೆಯಲ್ಲಿ ಯುವಕನ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಏರಿಯಾದಿಂದ ಆರೋಪಿ ಅರುಣ್ ಅಲಿಯಾಸ್ ಚಾಮಿ ಕಾಲ್ಕಿತ್ತಿದ್ದಾನೆ. ಹಲ್ಲೆ ಮಾಡಿದವನನ್ನ ಬಂಧಿಸುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಮಗಳಿಗೆ ನ್ಯಾಯ ಸಿಗಬೇಕಂದ್ರೆ ಅವನಿಗೆ ಶಿಕ್ಷೆ ಆಗಬೇಕು ಅನ್ನೋದು ಆ ತಂದೆಯ ಅಳಲು. ಆಮೇಲೆ ಆ ಹುಡುಗ ಏನು ಅರುಣ್ ಅಂತಿದ್ದಾನೆ, ಆ ಹುಡುಗ ಈ ಹಿಂದೆ ಬೇರೆ ಕೊಲೆ ಕೇಸಲ್ಲಿ ಅಪರಾಧಿ ಆಗಿರ್ತಾನೆ. ಆ ಮಗುಗೆ ಬಲಾತ್ಕಾರವಾಗಿ ಒತ್ತಾಯ ಮಾಡಿದ್ದಾರೆ, ನಾನು ಲವ್ ಮಾಡೋ ಅನ್ನೋ ವಿಚಾರದಲ್ಲಿ ಮಾಡು ಅಂತ. ಆ ಹುಡುಗಿ ಒಪ್ಪಿರಲಿಲ್ಲ. ಹತ್ರ ಅವ್ರ ಕುಟುಂಬ ಅವ್ರ ಮನೆ ತಾವ ಇರೋದ್ರಿಂದ ಅವರು ಬೆದರಿಸಿ ಇದು ಮಾಡಿದ್ದಾನೆ. ಆಮೇಲೆ ಆ ಹುಡುಗಿ ಒಪ್ತಾ ಇದ್ದಾಗ ಏನು ಮಾಡೋ ನೀನು, ಆ ಹುಡುಗಿ ಹಿಂಬಾಲಿಸ್ಕೊಂಡು ಹೊಡೆದ ಮೇಲೆ ಆಗ ಆ ಹುಡುಗಿ ಏನು ಮಾಡಿದ್ರು, ಸತ್ತೋಗಿದ್ದ. ಸೂಸೈಡ್ ಮಾಡ್ಕೊಂಡು ಸತ್ತೋಗ. ಆಮೇಲೆ ಅವ್ರ ಕುಟುಂಬದವ್ರಿಗೆಲ್ಲ ಗೊತ್ತಾದ್ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಪೊಲೀಸರು. ಎಫ್ಐಆರ್ ಮಾಡಿದ್ದಾರೆ. ಎಫ್ಐಆರ್ ಮಾಡಿ 15 ದಿವಸ ಆಗಿದೆ. ಇಲ್ಲಿವರೆಗೂ ಅಪರಾಧಿನ ಬಂಧಿಸಿಲ್ಲ. ಅಪರಾಧಿ ರಾಜಾರೋಷವಾಗಿ ಎಲ್ಲ ಕಡೆ ತಿರುಗಾಡ್ಕೊಂಡಿದ್ದಾನೆ. ನೀವು ಪೊಲೀಸರು ವಿಳಂಬ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಅದರಿಂದ ಇವರು ಶಕ್ತಿ ಇಲ್ಲದೆ ಇರೋರು, ಇವರು ನ್ಯಾಯಕ್ಕಾಗಿ ಬೇಕು ಅಂತ